ಶಂಕರ್ ಅವರು, ರಾಜಪ್ಪ ಅವರು, ಮಂಜೇಗೌಡರು ಮತ್ತು ಇನ್ನೆಲ್ಲ ಮುಖಂಡರು ಕೂಡ ಇದ್ದೀವಿ. ಹೊಸದಾಗಿ ನಮ್ಮ ಪಕ್ಷದ ಮೇಲೆ ನಮ್ಮ ಮೇಲೆ ಬಹಳ ಅಭಿಮಾನ ಇಟ್ಟು ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾನು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತೇಳಿ ಬಹಳ ಜನ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ನಾನು ಲೋಕಲ್ ಅವರೊಬ್ಬರು ಕೂಡ ಎಲ್ಲರಿಗೂ ಕೂಡ ಸಂದೇಶವನ್ನು ಕೊಟ್ಟಿದ್ದೇನೆ. ಇವತ್ತು ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ದುಡಿದು ಮುಂದಕ್ಕೆ ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನಿಮ್ಮ ಲೋಕಸಭಾ ಸದಸ್ಯರು ನಿನ್ನೆ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿನ PW ಮಿನಿಸ್ಟರ್ ಹೋಗಿದ್ದಾರೆ. ನಾನು ಅವ್ರಿಗೆ ಬರಬೇಡಿ ಅಂತ ಹೇಳಿದೆ. PW ಮಿನಿಸ್ಟರ್ ಬಂದಾಗ ಯಾರ ಜೊತೆ ಇರಬೇಕು, ನೀವು ಬರೋದು ಬೇಡ ಅಂತೇಳಿ ನಾನು ಅವ್ರಿಗೆ ಸೂಚನೆ ಕೊಟ್ಟೆ. ಇಲ್ಲ ಬಂದ್ಬಿಡ್ತೀನಣ್ಣ, ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಸೇರ್ತಾ ಇದ್ದಾರೆ, ನೀವು ಬರಬೇಡ ಬಿಡು, ನಾನು ಇಲ್ಲೇ ನಾನು ಮಾತಾಡ್ತೀನಿ ಅಂತೇಳಿ PW ಮಿನಿಸ್ಟರ್ ಹೋಗಿ ಅಂತೇಳಿ ಕಳಿಸ್ಕೊಟ್ಟಿದ್ದೀನಿ. ಇವತ್ತು ಚಂದ್ರಶೇಖರ್ ಅವರು ಅನೇಕ ವಿಚಾರಗಳನ್ನು ತಮ್ಮ ಮುಂದೆ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಪಾರ್ಟಿದೊಂದು ದೊಡ್ಡ ಸಮುದ್ರ ಇದೆ. ಈ ಸಮುದ್ರದಲ್ಲಿ ಎಲ್ಲ ಇರ್ತದೆ. ತಿಮಿಂಗನ ಇರ್ತದೆ, ವಜ್ರನ ಇರ್ತದೆ, ವೈಡೂರ್ಯ ಇರ್ತದೆ, ಸಣ್ಣ ಮೀನು ಇರ್ತದೆ, ದೊಡ್ಡ ಮೀನು ಇರ್ತದೆ. ಎಲ್ಲದಕ್ಕೂ ಈ ಸಮುದ್ರ ಉಪಯೋಗಕ್ಕೆ ಬರ್ತದೆ. ಈ ಸಮುದ್ರದಲ್ಲಿ ಇಡೀ ಒಂದು ದೊಡ್ಡ ಇತಿಹಾಸ ಇದೆ ಪಕ್ಷಕ್ಕೆ. ಈ ಧ್ವಜ ರಾಷ್ಟ್ರ ಧ್ವಜ ತಯಾರು ಮಾಡಿದಂತ ಧ್ವಜ ಇದೆ. ನಾವೇನು ರಾಷ್ಟ್ರ ಧ್ವಜ ಇಟ್ಕೊಂಡಿದೀವಲ್ಲ, ಆ ಧ್ವಜವನ್ನ ತಯಾರು ಮಾಡಿದಂತ ಒಂದು ಪಕ್ಷ ಇದು. ನಮ್ಮ ಸಂವಿಧಾನವನ್ನ ಕೊಟ್ಟಂತ ಪಕ್ಷ ಇದು. ರಾಷ್ಟ್ರಗೀತೆ ಕೊಟ್ಟಂತ ಪಕ್ಷ ಇದು. ಏನೋ ಟೈಮ್ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದ್ರೆ ಪರ್ಮನೆಂಟ್ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮೊನ್ನೆ ಯುದ್ಧ ನಡೀತು. ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿನ ನೆನೆಸ್ಕೊಳ್ತಾ ಇದ್ರು. ಟಿವಿಗಳಲ್ಲಿ ಬರ್ತಾ ಇತ್ತು, ವಾಟ್ಸಪ್ ಅಲ್ಲಿ ಬರ್ತಾ ಇತ್ತು. ಇಂದಿರಾ ಗಾಂಧಿ ಇದ್ದರೆ ಏನಾಗ್ತಿತ್ತು ಅಂತೇಳಿ. ನಾನೀಗ ಅದಕ್ಕೆ ಹೋಗಲ್ಲ, ಯಾಕೆಂದ್ರೆ ನಾನು ಈ ದೇಶ ನೆನೆ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಆಚರಣೆ ಮಾಡ್ತಾರೆ, ಪುಣ್ಯತಿಥಿ ಆಚರಣೆ ಮಾಡ್ತಾರೆ. ಯಾವುದೇ ತೆಗೆದುಕೊಳ್ಳಿ, ಬೆಂಗಳೂರು HMD ತಗೊಳ್ಳಿ, ITA ತಗೊಳ್ಳಿ, ಬೆಬ್ಬೆಲ್ ತೆಗೆದುಕೊಳ್ಳಿ, ಇಸ್ರೋ ತೆಗೆದುಕೊಳ್ಳಿ, WRD ತಗೊಳ್ಳಿ, ಯಾವುದೇ ತೆಗೆದುಕೊಳ್ಳಿ, ಎಲ್ಲ ಕೂಡ ಏರ್ಫೋರ್ಸ್ ಎಲ್ಲ ಅವ್ರ ಕಾಲದಲ್ಲೇ ಇದು ಶುರುವಾಗಿದೆ. ಅವ್ರ ಕಾಲದಲ್ಲೇ ಇದಕ್ಕೊಂದು ಯಾವುದೇ ಈ ದೇಶದಲ್ಲಿ ಡ್ಯಾಮ್ಗಳು ತೆಗೆದುಕೊಳ್ಳಿ, ಕಾಂಗ್ರೆಸ್ ಕಾಲದಲ್ಲೇ ಕಟ್ಟಿತ್ತು. ಯಾವ್ದಾದ್ರು ಬಿಜೆಪಿ ಕಾಲದಲ್ಲಿ ದಳ ಕಾಲದಲ್ಲಿ ಕಟ್ಟಿದ್ದು ಯಾವ್ದಾದ್ರು ಒಂದ್ ಹೇಳಿ. ಈಗ ನಿಮ್ಮೂರಿಗೆ ಎತ್ತಿನೊಳೆ ನಿಮ್ಮೂರಿಂದ ತರ್ತಾ ಇದೀವಿ ಬೆಂಗಳೂರಿಗೆ ಕುಡಿಯಕ್ಕೆ. ಏನ್ ದಳದವ್ರು ಮಾಡಿದ್ರ, ಬಿಜೆಪಿ ಮಾಡಿದ್ರ? ಯಾರು ಮಾಡಲಿಲ್ಲ. ಸೊ ಇದೆಲ್ಲ ಇಂತಹ ಕೆಲಸಗಳನ್ನ ಯಾವುದೇ ಆಗಲಿ ಕಾಂಗ್ರೆಸ್ ಪಕ್ಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.